ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಮನೆಯಲ್ಲಿ ನೋಡಿದ್ರೆ ಕಾಕ್ರೋಚ್ ಕಾಟ. ಈಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ವಿದೇಶಿ ಕಾಕ್ರೋಚ್ ಕಾಟ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಗಾದ್ರೆ ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ 4-5 ದಿನಗಳಲ್ಲಿ 10 ಮಿಲಿಯನ್ ಪ್ಲಸ್ ಫಾಲೋವರ್ಸ್ ಅನ್ನ ಪಡ್ಕೊಂಡಿದ್ದು ಹೇಗೆ? ಏನಿದ್ರ ಉದ್ದೇಶ? ಇದು ನಿಜವಾಗ್ಲೂ ಒಂದು ಜೆನ್ಜಿ ನ್ಯೂಟ್ರಲ್ ಮೂಮೆಂಟಾ? ಇದರ ಹಿಂದೆ ಯಾರಿದ್ದಾರೆ? ಭಾರತದವರೇ ನಡೆಸ್ತಾ ಇದ್ದಾರಾ ಅಥವಾ ವಿದೇಶದವರು ನಡೆಸ್ತಾ ಇದ್ದಾರಾ? ನೋಡೋಣ. ವೀಕ್ಷಕರೇ, ಮೊದಲಿಗೆ ಒಂದಷ್ಟು ಡಾಟ್ಗಳನ್ನು ಜಾಯಿನ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಬಹಳ ಆಘಾತಕಾರಿ, ನೋ ಡೌಟ್, ನೀಟ್ ಪೇಪರ್ ಲೀಕ್ ಆಗತ್ತೆ. ಆ ಪೇಪರ್ ಲೀಕ್ ವಿಚಾರದಲ್ಲಿ ಕೇಜ್ರಿವಾಲ್ ಜನಜಿಗಳಿಗೊಂದು ಕರೆಯನ್ನು ಕೊಡ್ತಾರೆ. ಬನ್ನಿ, ರಸ್ತೆಗೆ ಇಳಿರಿ, ಪ್ರತಿಭಟನೆಯನ್ನ ಮಾಡಿ, ಆಂದೋಲನ ಮಾಡಿ ಅಂತ. ಮೇ 11ಕ್ಕೆ ಕೇಜ್ರಿವಾಲ್ ಜನಜಿಗಳಿಗೆ ಪ್ರತಿಭಟನೆಗೆ ಕರೆಯನ್ನು ಕೊಡ್ತಾರೆ. ಮೇ 15ಕ್ಕೆ ಏನಾಗತ್ತೆ, ಸಿಬಿಐ ಶ್ರೀಕಾಂತ್ ಅವರು ಒಂದು ಕೇಸ್ ವಿಚಾರವಾಗಿ ಹೇಳುವಾಗ ಅಲ್ಲಿ ಕಾಕ್ರೋಚ್ ಅನ್ನುವಂಥ ಪದ ಬಳಕೆ ಆಗತ್ತೆ. ಅಂದ್ರೆ ಈ ಯೂತ್ ಅನ್ನ ಕಾಕ್ರೋಚ್ ಅಂತ ಹೇಳ್ತಾರೆ. ಯೂತ್ ಆರ್ ಲೈಕ್ ಕಾಕ್ರೋಚಸ್. ದೇ ಡೋಂಟ್ ಗೆಟ್ ಎನಿ ಎಂಪ್ಲಾಯ್ಮೆಂಟ್. Some of them enter media, some of them don't have any place in profession, some of them become media, some of them become social media. ಅಂದ್ರೆ ಯುವಶಕ್ತಿ, ಅವರಿಗೆ ಉದ್ಯೋಗ ಇರಲ್ಲ, ಅವರು ಸೋಷಿಯಲ್ ಮೀಡಿಯಾಗೆ ಎಂಟರ್ ಆಗ್ತಾರೆ, ಅವರೇ ಮೀಡಿಯಾ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಅದರ ವೆರಿ ನೆಕ್ಸ್ಟ್ ಡೇ ಅಂದ್ರೆ ಮೇ 16ನೇ ತಾರೀಕು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಹೆಸರಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಹುಟ್ಕೊಳ್ಳುತ್ತೆ. ಅಂಡ್ ಆ ಹ್ಯಾಂಡಲ್ ಮೂಲಕ ಜನಜಿಗಳನ್ನ ಟಾರ್ಗೆಟ್ ಮಾಡಲಾಗತ್ತೆ. ಬಟ್ ಒಂದು ನೆನಪಿರ್ಲಿ, ಅದರ ವೆರಿ ನೆಕ್ಸ್ಟ್ ಡೇ ಅಕೌಂಟ್ ಓಪನ್ ಆಗಿರಬಹುದು, ಬಟ್ ಪ್ಲಾನ್ಗಳು ಈ ಹಿಂದೆನೆ ನಡೆದಿತ್ತು. ಕೇವಲ 4 ದಿನದಲ್ಲಿ ಆ ಹ್ಯಾಂಡಲ್ ಸೂಪರ್ ಪಾಪ್ಯುಲರ್ ಆಗಿಬಿಡುತ್ತೆ. ಕಂಪ್ಲೀಟ್ ಲೆಫ್ಟ್ ಎಕೋಸಿಸ್ಟಮ್ ಅದಕ್ಕೆ ಬೆಂಬಲವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಈ ಪೇಜ್ ನ ಫೌಂಡರ್ ಅಭಿಜಿತ್ ದೀಪ್ಗೆ ಹಿಸ್ಟರಿ ಇದು. ಇವತ್ತು ಅಕೌಂಟ್ ಓಪನ್ ಮಾಡಿದಾನಲ್ವಾ, ಭಾರತದ ಜನ್ಜಿ ಅಂತ ಹೇಳ್ಕೊಂಡು. ಆತ ಇರುವಂತದ್ದು ಭಾರತದಲ್ಲಿ ಅಲ್ಲ, ಆತ ಇರುವಂತದ್ದು ಅಮೆರಿಕಾದಲ್ಲಿ. ಇದು US ಬೇಸ್ಡ್ ಅಕೌಂಟ್, ಇದು ಭಾರತದ ಅಲ್ಲ. ಇದು ಯಾವ ನ್ಯೂಟ್ರಲ್ ಯೂತ್ ಅಕೌಂಟ್ ಕೂಡ ಅಲ್ಲ. ಈತ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಸ್ಟ್ರಾಟಜಿಸ್ಟ್ ಆಗಿದ್ದಂಥವನು. ಈ ವ್ಯಕ್ತಿ ಆಮ್ ಆದ್ಮಿ ಪಾರ್ಟಿಯ ಡೈರೆಕ್ಟರ್ ಆಫ್ ಕಮ್ಯುನಿಕೇಶನ್ ಆಗಿ ಕೂಡ ಕೆಲಸವನ್ನ ಮಾಡಿದ್ದಾನೆ. ಕೇಜ್ರಿವಾಲ್ ಸರ್ಕಾರದ ಶಿಕ್ಷಣ ಇಲಾಖೆಯ ಸಲಹೆಗಾರನಾಗಿ ಕೂಡ ಇದ್ದ. ಕೇಜ್ರಿವಾಲ್ ಸೋಷಿಯಲ್ ಮೀಡಿಯಾ ಟೀಮ್, ಆ ಹೋಲ್ ಸಿಸ್ಟಮ್ನ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಗಿದ್ದಾತ. ಈಗ ಈ ನ್ಯೂಟ್ರಲ್ ಯೂತ್ ಐಕಾನ್ನ ಐಡಿಯಾಲಜಿಯನ್ನ ಕೇಳಿ. ಈತ CA NRC ಅನ್ನ ವಿರೋಧ ಮಾಡ್ತಾನೆ. ಅದಕ್ಕೂ ಮೀರಿ ನಮ್ಮ ಆರ್ಮ್ಡ್ ಫೋರ್ಸಸ್, ನಮ್ಮ ಸೇನೆ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಪಶ್ಚಿಮ ಬಂಗಾಳ ಚುನಾವಣೆಯನ್ನ ಹಿಂಸಾಚಾರ ಮುಕ್ತ ಮಾಡೋದಕ್ಕೆ ಅಲ್ಲಿ ನಿಯೋಜಿತರಾಗಿದ್ರಲ್ವಾ, ಇವ್ರುಗಳ ಪ್ರಕಾರ ಅಲ್ಲಿ ನಮ್ಮ ಸೇನೆ ವೋಟ್ ಚೋರಿ ಮಾಡಿದ್ದು. ವೋಟ್ ಚೋರಿಗೋಸ್ಕರ ಅಲ್ಲಿದ್ರಂತೆ. ನಮ್ಮ ಸೇನೆಯನ್ನ ಹೇಳ್ತಾ ಇರುವಂಥದ್ದು. ಇವರ ದೃಷ್ಟಿಯಲ್ಲಿ ದೇಶದ ಬಗ್ಗೆ ಮಾತನಾಡುವಂಥದ್ದು, ನ್ಯಾಷನಲಿಸಂ, ಇವೆಲ್ಲವೂ ಕೂಡ ಒಂದು ಜೋಕ್. ಅಂಡ್ ಇಂಥವರನ್ನ ಜೆನ್ಜಿ ವಾಯ್ಸ್ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಜೋಕ್ ಏನಾದ್ರೂ ಇದೆಯಾ? ನೀವೇ ಹೇಳಿ. ಜೆನ್ಜಿಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆ, ಇದರ ವಿರುದ್ಧ ಧ್ವನಿಯನ್ನ ಎತ್ತೋಣ, ಇಡೀ ಸಿಸ್ಟಮ್ ಹಾಳಾಗಿ ಹೋಗಬಿಟ್ಟಿದೆ, ಅದನ್ನ ಸರಿ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಬಟ್ ಉದ್ದೇಶ ಬೇರೆನೇ ಇದೆ, ಅದು ಈಗ ಹೊರಗೆ ಬರುತ್ತಾ ಇದೆ. ಸೊ ನಾನು ಆಗ್ಲೇ ಹೇಳಿದ ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿ ಹುಡ್ಕೊಂಡಿರುವಂಥದ್ದು, ಅದರ ಒರಿಜಿನ್ ಭಾರತದಲ್ಲಿ ಅಲ್ಲ, ಅಮೆರಿಕಾದಲ್ಲಿ ಹುಡ್ಕೊಂಡಿರುವಂಥದ್ದು. ಆಮೇಲೆ ನೋಡಿ, ಜಸ್ಟ್ 1-2 ದಿನಗಳಲ್ಲೇ ಈ ಹ್ಯಾಂಡಲ್ ಇಂದ ಹಿಡಿದು ವೆಬ್ಸೈಟ್ ತನಕ ಎಲ್ಲವೂ ಕೂಡ ರೆಡಿ ಆಗಿತ್ತು. ಅಂದ್ರೆ ವಿತ್ ಪ್ರಾಪರ್ ಪ್ರಿಪರೇಷನ್ ಎಂಟರ್ ಆಗಿದ್ದಾರೆ. ಆಮೇಲೆ ಎಲ್ಲವೂ ಅಷ್ಟೇ ಜೆನ್ಜಿ ಸ್ಟೈಲ್ ಅಲ್ಲಿ ಮೀಮ್ಸ್ಗಳ ಮೂಲಕ, ರೀಲ್ಸ್ಗಳ ಮೂಲಕ, ಇನ್ಸ್ಟಾಗ್ರಾಮ್ ಲ್ಯಾಂಗ್ವೇಜ್ ಮೂಲಕ ಜೆನ್ಜಿಗಳನ್ನ ಸೆಳೆಯುವಂತಹ
ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಒಂದು ಕ್ಯಾಂಪೇನ್ ನಡೀತಾ ಇದೆ. ಸಾಧ್ಯ ಆದಷ್ಟು ಯುವ ಶಕ್ತಿಯನ್ನ ಇದಕ್ಕೆ ಕನೆಕ್ಟ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಈ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥ ಒಂದು ಪೇಜ್ ಕೇವಲ ಮೀಮ್ಸ್, ರೀಲ್ಸ್ ಇದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅವರ ವೆಬ್ಸೈಟ್ ಅಲ್ಲಿ ಇದೇ ಜನ್ಸಿಗಳ ಕಡೆಯಿಂದ ಫಾರ್ಮ್ ಅನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಯುವ ಶಕ್ತಿಯ ಡೇಟಾ ಎಲ್ಲವೂ ಕೂಡ ಸಂಗ್ರಹ ಆಗ್ತಾ ಇದೆ. ಇದು ತುಂಬಾ ಅಪಾಯಕಾರಿ. ಯಾಕಂದ್ರೆ ಇದೇ ಡೇಟಾವನ್ನು ಆಧಾರವಾಗಿಟ್ಕೊಂಡು ಇವರು ನೆಕ್ಸ್ಟ್ ಪ್ಲಾನ್ ಅನ್ನ ರೆಡಿ ಮಾಡಬಹುದು. ವೀಕ್ಷಕರೇ, ಮತ್ತೆ ಮತ್ತೆ ಹೇಳ್ತೀನಿ, ಅಭಿಜಿತ್ ಇದರ ಫೌಂಡರ್ ಏನಿದ್ದಾನೆ, ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ಆಮ್ ಆದ್ಮಿ ಪಾರ್ಟಿಯ ನಾಯಕರು ಮನೀಶ್ ಸಿಸೋಡಿಯಾ ಆಗಿರಬಹುದು, ಸೌರಭ್ ಭಾರದ್ವಾಜ್ ಇವರಿಗೆ ಬಹಳ ಕ್ಲೋಸ್. ಮನೀಶ್ ಸಿಸೋಡಿಯಾ ನೋಡಿ, ಈ ಫೋಟೋ ನೋಡಿದ್ರೆ ಎಂತಹ ಕ್ಲೋಸು, ಎಷ್ಟು ಕ್ಲೋಸ್ ಅನ್ನುವಂಥ ನಿಮಗೆ ಗೊತ್ತಾಗತ್ತೆ. ಬರ್ಕೊಂಡಿದಾರಲ್ಲ, ನೋ ಡಿಸ್ಟೆನ್ಸ್ ವಿಲ್ ಎವರ್ ವೀಕನ್ ಮೈ ಕಮಿಟ್ಮೆಂಟ್ ಟು ಆಪ್. ಟೀಮ್ ಮನೀಶ್ ಸಿಸೋಡಿಯಾ ಫಾರ್ ಎವರ್. ಮತ್ತೆ ಹೇಳ್ತಾ ಇದ್ದೀನಿ, ಈ ಐಡಿಯನ್ನ ಅಮೆರಿಕಾದಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಯಾಕಂದ್ರೆ ಅಭಿಜಿತ್ ಅಮೆರಿಕಾದಲ್ಲೇ ವಾಸ ಮಾಡ್ತಾ ಇದ್ದಾನೆ. ಇವರ ಮುಖ್ಯ ಉದ್ದೇಶ ಜನಜಿ ಯುವ ಶಕ್ತಿಯನ್ನ ಬಿಜೆಪಿ ವಿರುದ್ಧ ಪ್ರಚೋದಿಸುವಂಥದ್ದು, ಬಿಜೆಪಿ ವಿರುದ್ಧ ಎತ್ತಿ ಕಟ್ಟುವಂಥದ್ದು, ಸಿಸ್ಟಮ್ ವಿರುದ್ಧ ಅಲ್ಲ. ಅಂದ್ರೆ ಏನು ಸಮಸ್ಯೆ ಇದೆ ಅದರ ವಿರುದ್ಧ ಧ್ವನಿ ಎತ್ತೋದ? ಖಂಡಿತವಾಗ್ಲೂ ಅಲ್ಲ, ಬಿಜೆಪಿ ವಿರುದ್ಧ ಧ್ವನಿಯನ್ನ ಎತ್ತೋದು. ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ, ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಏನ್ ಅಕೌಂಟ್ ಇದೆ ಅದು ಬಿಜೆಪಿ ಅಕೌಂಟಿನ ಫಾಲೋವರ್ಸ್ ಅನ್ನು ಕ್ರಾಸ್ ಮಾಡಿದೆ. ಅದನ್ನ ಅಭಿಜಿತ್ ಹೇಗೆ ಹಾಕೊಂಡಿದ್ದಾನೆ ಅನ್ನುವಂಥದ್ದನ್ನ ನೋಡಿ. ವೀಕ್ಷಕರೇ, ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ ಕೆಲವು ದಿನಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ 10 ಮಿಲಿಯನ್ ಪ್ಲಸ್ ಫಾಲೋವರ್ಸ್ ಅನ್ನು ಗಳಿಸುತ್ತೆ. ಮತ್ತೆ ಹೇಳ್ತೀನಿ, ಇವರ ಮೇನ್ ಟಾರ್ಗೆಟ್ ಇರುವಂಥದ್ದು ಬಿಜೆಪಿ. ಯಾಕಂದ್ರೆ ನೀವು ಜಸ್ಟ್ ಆ ಪೇಜ್ ಅನ್ನು ಒಂದು ಬಾರಿ ಓಪನ್ ಮಾಡಿ ನೋಡಿ. ಇವತ್ತು ಬೆಳಗ್ಗೆ ಒಂದು ಪೋಸ್ಟ್ ಬರುತ್ತೆ, ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಕ್ರಿಯೇಟ್ ಮಾಡಿರುವಂತಹ ಅಮೆರಿಕಾದಲ್ಲಿ ಕೂತಿರುವಂತಹ ಅಭಿಜಿತ್ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ. ನಾವೆಲ್ಲರೂ ಸೇರಿ, ಅಂದ್ರೆ ಯಾರೆಲ್ಲ ಈಗ ನನ್ನ ಮಾತನ್ನ ಕೇಳ್ತಾ ಇದ್ದೀರಾ, ಯಾರೆಲ್ಲ ಕಾಕ್ರೋಚ್ ಪಾರ್ಟಿ ಇದಕ್ಕೆ ಜಾಯಿನ್ ಆಗಿದ್ದೀರಾ, ಎಲ್ಲರೂ ಈಗಿಂದ ಈಗಲೇ ಹೋಗಿ ಬಿಜೆಪಿ ಅಕೌಂಟ್ ಅನ್ನ ಅನ್ಫಾಲೋ ಮಾಡಿ. ಎಲ್ಲರೂ ಹೋಗಿ ಮಾಸ್ ಲೆವೆಲ್ ಅಲ್ಲಿ ಬಿಜೆಪಿಯನ್ನ ಅನ್ಫಾಲೋ ಮಾಡಿ. ಅದನ್ನು ದೊಡ್ಡ ರೆವಲ್ಯೂಷನ್ ಮಾಡೋಣ ಅಂತ ಆತ ಕರೆಯನ್ನು ಕೊಡ್ತಾನೆ. ಇಫ್ ಯು ಆರ್ ಅ ಕಾಕ್ರೋಚ್ ಅನ್ಫಾಲೋ ಬಿಜೆಪಿ ಅಂತ ಹಾಕೊಳ್ತಾನೆ. ಸೊ ಇದು ದೊಡ್ಡ ಮಟ್ಟದ ಟಾರ್ಗೆಟ್, ಏನು ಸಣ್ಣ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ಅಲ್ವೇ ಅಲ್ಲ. ಜೆನ್ಜಿ ಹೆಸರು ಜೆನ್ಜಿ, ಆಗ್ತಾ ಇರೋದು ಬೇರೆ. ಒಂದು ರೆವಲ್ಯೂಷನ್ ಆಗಿದೆ. ಅಂಡ್ ಅದೆಷ್ಟೋ ಜೆನ್ಜಿಗಳು ಇವತ್ತು ಕಾಕ್ರೋಚ್ ಬೆಂಬಲದಲ್ಲಿ ವಿಡಿಯೋಗಳನ್ನು ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವರ ಟಾರ್ಗೆಟ್ ಹೋಲ್ ಸಿಸ್ಟಮ್ ಆಗಿದ್ದಿದ್ರೆ ಯಾಕೆ ಇವತ್ತು ಅಭಿಜಿತ್ ಬಾಯಲ್ಲಿ ಕೇವಲ ಬಿಜೆಪಿ ಮಾತ್ರ ಬರ್ತಾ ಇದೆ? ಯಾಕೆ ಮೋದಿಜಿ ರಿಲೇಟೆಡ್ ಆಗಿ ಮಾತ್ರ ಪೋಸ್ಟ್ ಬರುತ್ತೆ? ಬಿಜೆಪಿ ರಿಲೇಟೆಡ್ ಮಾತ್ರ ಯಾಕೆ ಪೋಸ್ಟ್ ಬರುತ್ತೆ? ಬೇರೆ ವಿಚಾರಗಳು ಯಾಕೆ ಬರ್ತಾ ಇಲ್ಲ? ಸೊ ಇದು ಡೈರೆಕ್ಟ್ ಬಿಜೆಪಿ ವಿರುದ್ಧ ಜೆನ್ಜಿಗಳನ್ನ ಎತ್ತಿ ಕಟ್ಟೋದಕ್ಕೆ ಶುರು ಆಗಿರುವಂತದ್ದು. ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೂ ಮೊದಲು ಬಹಳಷ್ಟು ದೊಡ್ಡ ದೊಡ್ಡ ಮಟ್ಟದ ಪ್ರೊಪಗ್ಯಾಂಡಗಳು ಸ್ಟಾರ್ಟ್ ಆಗಿಬಿಟ್ಟಿದೆ. ಮೊನ್ನೆ ಮೋದಿಜಿ ಅವರನ್ನ ಅವಮಾನ ಮಾಡೋದಕ್ಕೆ ನೋಡಿದ್ರು, ಅದು ಒಂದು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಇದು ಒಂದು ನಡೀತಾ ಇದೆ. ಇಂತಹ ಬಹಳಷ್ಟು ಪ್ಲಾನ್ಗಳು ಇನ್ನು ಆರಂಭ ಆಗತ್ತೆ, ಬೇರೆ ಬೇರೆ ರೀತಿಯಾಗಿ ಹೊರಗೆ ಬರುತ್ತೆ. ಅದರಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಒಂದು. ವೀಕ್ಷಕರು, ಇದರ ಹೋಲ್ ನೆಟ್ವರ್ಕ್ ಎಷ್ಟು ಚೆನ್ನಾಗಿ ಆಪರೇಟ್ ಆಗ್ತಾ ಇದೆ ನೋಡಿ. ನಾನು ಮತ್ತೆ ಮತ್ತೆ ಅದನ್ನೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೆ ಅರ್ಥ ಆಗ್ಲಿ ಅಂತ. ಯಾಕಂದ್ರೆ ಭಾರತದವರಿಗೆ ಉಪದೇಶವನ್ನು ಕೊಡ್ತಾ ಇರುವಂಥದ್ದು, ಭಾರತದವರನ್ನ ನೀವು ಚೇಂಜ್ ಆಗಿ ಅಂತ ಹೇಳ್ತಾ ಇರುವಂಥದ್ದು ಹೊರಗಿನವರು, ಭಾರತದವರಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಅಕೌಂಟ್ US ಬೇಸ್ಡ್,
ಇನ್ನು ಅದಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತ, ಅದನ್ನ ಪ್ರಮೋಟ್ ಮಾಡ್ತಾ ಇರುವಂತ ಅರ್ಪಿತ್ ಶರ್ಮಾ, ಆತ UK ಅಲ್ಲಿದ್ದಾನೆ. ಅಂಡ್ ಇವರ ಡಾಗ್ ಫಾದರ್ ಧ್ರುವ ರಾತಿ, ಆತ ಜರ್ಮನಿಯಲ್ಲಿ ಕೂತಿದ್ದಾನೆ. ಆದ್ರೆ ಜೆನ್ ಝಿ ಹೆಸರಲ್ಲಿ ಮೂವ್ಮೆಂಟ್ ನಡೆಸ್ತಾ ಇರುವಂತದ್ದು ಎಲ್ಲಿ? ಭಾರತದಲ್ಲಿ. ಎಲ್ಲ ಹೊರಗೆ ಕೂತಿರುವಂತವರು, ಭಾರತದ ಒಳಗೆ ಯಾರು ಇಲ್ಲ. ಬಟ್ ಭಾರತವನ್ನು ಇವರಿಗೆ ಸರಿ ಮಾಡಬೇಕಂತೆ. ಹೊರಗೆ ಕೂತಂಥವರು ಭಾರತವನ್ನ ಸರಿ ಮಾಡುವಂತ ಕೆಲಸಕ್ಕೆ ಇಳಿದಿದ್ದಾರೆ. ಅಂಡ್ ಅದಕ್ಕೆ ಭಾರತದ ಜನಜಿಗಳು ಕೈ ಜೋಡಿಸಬೇಕಂತೆ. ಅರ್ಥ ಆಗತ್ತಲ್ವಾ? ಹಾಗಾದ್ರೆ ಆ ಕಾಕ್ರೋಚ್ ಜನತಾ ಪಾರ್ಟಿಗೆ ಜಾಯಿನ್ ಆದಂಥವ್ರು ಎಂತಹ ಫೂಲ್ಗಳಿರ್ಬೇಡ. ಯಾರೋ ಒಬ್ರು ಹೊರಗಿಂದ ಬರ್ತಾರೆ, ನಮ್ಮ ದೇಶವನ್ನ 60 ರಿಂದ 70 ವರ್ಷಗಳ ಕಾಲ ಆಳ್ತಾರೆ. ಈಗ ಯಾರೋ ಒಬ್ರು ಹೊರಗೆ ಕೂತ್ಕೊಂಡು ನಮ್ಮ ಭಾರತದ ಜನಜಿಗಳಿಗೆ ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಉಪದೇಶವನ್ನು ಕೊಡ್ತಾರೆ. ಯಾಕೆ? ನಮಗೆ ಇಲ್ಲಿರುವಂತವರಿಗೆ ಬುದ್ಧಿ ಇಲ್ವಾ? ಅಂಡ್ ಈಗ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇದು ಆಮ್ ಆದ್ಮಿ ಪಾರ್ಟಿ ಜೊತೆ ಕೂಡ ಲಿಂಕ್ ಅನ್ನು ತೋರಿಸ್ತಾ ಇದೆ. ಆಮೇಲೆ ಇನ್ನೂ ವೆರಿ ಶಾಕಿಂಗ್, ಆ ಅಕೌಂಟ್ನ ಫಾಲೋವರ್ಸ್ ಅನ್ನ ನೋಡಿದ್ರೆ ಈಗ ಹೊರಗೆ ಬರ್ತಾ ಇರುವಂಥದ್ದು ಹೆಚ್ಚಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ, ಟರ್ಕಿ ತೋರಿಸ್ತಾ ಇದೆ. ಸೊ ಅದರಲ್ಲಿ ಎಷ್ಟು ಪರ್ಸೆಂಟ್ ಎಲ್ಲೆಲ್ಲಿ ಅವರು ಫಾಲೋವರ್ಸ್ ಇದ್ದಾರೆ ಅಂತ ನಾನು ಒಂದು ಬಾರಿ ಹೇಳ್ತೀನಿ. ಪಾಕಿಸ್ತಾನ 49%, USA 14%, ಬಾಂಗ್ಲಾದೇಶ್ 14%, ಅದರಲ್ಲಿ ಇಂಡಿಯಾ 9%, UK 3%, ಆಸ್ಟ್ರೇಲಿಯಾ 3%, ಸೌದಿ ಅರೇಬಿಯಾ 3%, UAE 2%. ಈಗ 10 ಮಿಲಿಯನ್ ಪ್ಲಸ್ ಫಾಲೋವರ್ಸ್ ಏನಿದ್ದಾರೆ ಅದರಲ್ಲಿ ಪರ್ಸೆಂಟೇಜ್ ಎಲ್ಲೆಲ್ಲಿ ಅವರು ಫಾಲೋ ಮಾಡ್ತಾ ಇರುವಂಥದ್ದು ಅಂತ. ಕ್ರಿಯೇಟ್ ಮಾಡಿದವರು ಹೊರಗಿನವರು, ಅದಕ್ಕೆ ಮ್ಯಾಕ್ಸಿಮಮ್ ಫಾಲೋ ಮಾಡ್ತಾ ಇರುವಂಥವ್ರು, ಸಪೋರ್ಟ್ ಮಾಡ್ತಾ ಇರುವಂಥವ್ರು ಹೊರಗಿನವರು. ಚೇಂಜ್ ಬೇಕಾಗಿರೋದು ಮಾತ್ರ ನಮ್ಮ ಭಾರತದಲ್ಲಿ, ನಮ್ಮ ಭಾರತದ ಜನಜಿಗಳ ಮೂಲಕ. ವಾರೆವಾ ವೀಕ್ಷಕರ, ಆರಂಭದಲ್ಲಿ ಈ ಪಾರ್ಟಿ ನೀಟ್ ಪರೀಕ್ಷೆಯಂತಹ ಜನಜಿ ಸಮಸ್ಯೆಗಳ ಬಗ್ಗೆ ಮಾತಾಡ್ಕೊಂಡು ಬಂತು. ಈ ಪೇಜ್ ಸ್ಟಾರ್ಟ್ ಆಗಿದ್ದೆ ಹಾಗೆ. ಯುವಕರ ಸಮಸ್ಯೆಗಳ ಬಗ್ಗೆ ಮಾತನಾಡೋದು ಅಫ್ಕೋರ್ಸ್ ತಪ್ಪೇನಿಲ್ಲ, ಚರ್ಚೆ ಆಗಬೇಕು. ಅದಕ್ಕೆ ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಓಕೆ ಕಾಕ್ರೋಚ್ ಜನತಾ ಪಾರ್ಟಿ ಆರಂಭ ಆಗಿದೆ ಅಂತ ಆರಂಭದಲ್ಲಿ ಒಂದಷ್ಟು ಮಂದಿ ಪೇಜ್ ಅನ್ನ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಆಕ್ಚುಲಿ ಆರಂಭದಲ್ಲಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಏನು ಬಂತು ಅದನ್ನ ನೋಡಿದಾಗ ಸುಮ್ಮನೆ ಏನೋ ಕಾಮಿಡಿ ಮಾಡ್ತಾ ಇದ್ದಾರೆ ಅಂತ ಅಂದುಕೊಂಡಿದ್ದೆ. ಬಟ್ ಸ್ಟಾರ್ಟಿಂಗಲ್ಲಿ ಎಲ್ಲ ಇವ್ರದ್ದು ಸರಿಯಾಗಿ ನಡೀತಾ ಇತ್ತು. ಬಟ್ ಇವರಿಗೆ ಹೋಗ್ತಾ ಹೋಗ್ತಾ ಆಮೇಲೆ ಇವರಿಗೆ ರಿಯಲ್ ಫೇಸ್ ಅನ್ನು ಹೋಲ್ಡ್ ಮಾಡೋದಕ್ಕಾಗಲಿಲ್ಲ ನೋಡಿ. ಹೊರಬಂತು ಮುಖವಾಡಗಳು. ಕೀರ್ತಿ ಆಜಾದಿ ಪೇಜ್ಗೆ ಸೇರ್ತಾ ಇದ್ದೇನೆ ಅಂತ ಪೋಸ್ಟ್ ಮಾಡಿದ್ರು. ಆಮೇಲೆ ಮಹುವಾ ಮೊಯಿತ್ರ ಬಂದರು. ಆಮೇಲೆ ಆ ಜರ್ಮನಿಯಲ್ಲಿ ಕೂತಿರುವಂಥ ಧ್ರುವರಾತಿ ಎಲ್ಲ ಬಂದು ವಿಡಿಯೋವನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಪೇಜ್ನ ಗೇಮ್ ಈಗ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ. ಜೆನ್ ಝಿ ರೆವಲ್ಯೂಷನ್ ಅಂತ ಬಂದಿದ್ದು, ಒಂದಷ್ಟು ಬದಲಾವಣೆಗಳನ್ನ ಮಾಡೋಣ ಅಂತ ಬಂದಿತ್ತು. ಯೂತ್ಗೆ ಆಗ್ತಾ ಇರುವಂತ ಸಮಸ್ಯೆಯನ್ನ ಎತ್ತಿ ಹಿಡಿಯೋಣ ಅಂತ ಬಂದಿತ್ತು. ಸಿಸ್ಟಮ್ ಎಲ್ಲ ಹಾಳಾಗ್ಬಿಟ್ಟಿದೆ, ಸರಿ ಮಾಡೋಣ ಅಂತ ಬಂದಿತ್ತು. ಈಗ ನೋಡಿದ್ರೆ ಬಿಜೆಪಿಯನ್ನು ತೆಗೆದು ಹಾಕುವಂತ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಡೈರೆಕ್ಟ್ ಟಾರ್ಗೆಟ್ ಬಿಜೆಪಿ, ಹೆಸರು ಜೆನ್ ಝಿ, ಟಾರ್ಗೆಟ್ ಬಿಜೆಪಿ. ನಿಜವಾಗ್ಲೂ ದೇಶದ ಯುವಕರ ಸಮಸ್ಯೆಗಳ ಬಗ್ಗೆ ಮಾತನಾಡುವಂತಹ ಉದ್ದೇಶ ಇದ್ದಿದ್ರೆ ಅದು ಬೇರೆ ವಿಚಾರ. ಅದರಲ್ಲಿ ಆಗ್ತಾ ಇರೋದು ಬೇರೆ ಅಲ್ವಾ? ಕೇಜ್ರಿವಾಲ್ ತಮ್ಮ IT ಸೆಲ್ ಅನ್ನ ಪ್ಲಾಂಟ್ ಮಾಡಿ US ಇಂದ ರನ್ ಆಗುವಂತ ಒಂದು ಪೇಜ್ ಅನ್ನ ಕ್ರಿಯೇಟ್ ಮಾಡಿಸ್ಕೊಂಡಿದ್ದಾರೆ. ಇದು ಈಗ ಹೊರಗೆ ಬರ್ತಾ ಇದೆ. ರಿಯಲ್ ಫೇಸ್ ಕೇಜ್ರಿವಾಲ್. ಈಗ ಇವರ ಮೇನ್ ಉದ್ದೇಶ ಇರುವಂಥದ್ದು ನಮ್ಮ ದೇಶದ ಯುವ ಶಕ್ತಿಯನ್ನ ಪ್ರಚೋದನೆ ಮಾಡೋದು, ಅರಾಜಕತೆಯನ್ನ ಸೃಷ್ಟಿ ಮಾಡೋದು. ನೇಪಾಳಲ್ಲಿ ಏನಾಯ್ತು, ಬಾಂಗ್ಲಾದೇಶದಲ್ಲಿ ಏನಾಯ್ತು, ಅದೇ ರೀತಿ ನಮ್ಮ ದೇಶದಲ್ಲೂ ಕೂಡ ಯುವ ಶಕ್ತಿ ಬೀದಿಗೆ ಇಳಿಬೇಕು, ಅರಾಜಕತೆ ಸೃಷ್ಟಿ ಆಗಬೇಕು. ಇದು ಇವರ ಉದ್ದೇಶ. ಇನ್ನೂ ಗಮನಿಸಬೇಕಾದಂತ ವಿಚಾರ, ಇವರು ಫಾರ್ಮ್ಸ್ ಅನ್ನ ಫಿಲ್ ಮಾಡಿಸ್ಕೊಳ್ತಾ ಇದ್ದಾರೆ, ನೆನಪಿರ್ಲಿ. ಆ ಮೂಲಕ ಪರ್ಸನಲ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಪರ್ಸನಲ್ ಡೀಟೇಲ್ಸ್
ಮುಂದೆ ಅದು ಎಲ್ಲಿ ಬಳಕಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಅಫ್ಕೋರ್ಸ್ ಚುನಾವಣೆಯಲ್ಲಿ ಕೂಡ ಇದು ಯೂಸ್ ಆಗಬಹುದು. ಬಟ್ ಕೇಜ್ರಿವಾಲ್ಗೆ ಗೊತ್ತಿರಬೇಕಿತ್ತು ಈ ಅಜೆಂಡಾ ಎಲ್ಲ ಭಾರತದಲ್ಲಿ ಅಷ್ಟು ಸುಲಭವಾಗಿ ನಡೆಯಲ್ಲ. ಪ್ರಧಾನಿ ಹುದ್ದೆಯಲ್ಲಿ ಮೋದಿಜಿಯವರು ಇನ್ನೂ ಕೂತಿದಾರಲ್ವಾ, ಈ ಕಾಕ್ರೋಚನ್ನು ನಾವೀಗ ಕ್ಲೀನ್ ಮಾಡುವಂಥ ಕೆಲಸಕ್ಕೆ ಇಳಬೇಕಾಗತ್ತೆ. ಜೆನ್ ಝಿ ಹೆಸರಲ್ಲಿ ಇಷ್ಟು ದೊಡ್ಡ ಗೇಮನ್ನು ನಡೆಸ್ತಾ ಇದ್ದಾರೆ ಅಂತಂದರೆ ಇವರ ಹಿಂದೆ ಎಷ್ಟು ದೊಡ್ಡ ಟೀಮ್ ಇರಬೇಡ, ಎಷ್ಟು ದೊಡ್ಡ ಪ್ಲ್ಯಾನ್ ಇರಬೇಡ, ಎಷ್ಟು ಚೆನ್ನಾಗಿ ಫಂಡಿಂಗ್ ಆಗ್ತಾ ಇರಬೇಡ. ಯೋಚನೆ ಮಾಡಿ. ಇನ್ನೂ ಕಾಕ್ರೋಚ್ ಜನತಾ ಪಾರ್ಟಿಗೆ ಜಾಯಿನ್ ಆಗ್ತೀರಾ ಅಂತಂದರೆ ನಿಮಗೆ ಬಿಟ್ಟಿತ್ತು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.